ಆಶ್ರಯ ನಿವೇಶನ ಹಂಚಿಕೆ ಕಿಸಾನ್ ಜಾಗೃತಿ ವಿಕಾಸ ಸಂಘದ ಆಗ್ರಹಿಸಿ ಪ್ರತಿಭಟನೆ. 25 ಎಕರೆ ಖರೀದಿ ಮಾಡಿದ್ರೂ ಕೂಡ ಇದುವರೆಗೂ ನಿರಾಶ್ರಿತರಿಗೆ ಆಶ್ರಯ ನಿವೇಶನ ಹಂಚಿಕೆ ಮಾಡಿಲ್ಲ. ಫೆಬ್ರವರಿ 2ರಂದು ಆಶ್ರಯ ನಿವೇಶನ ಹಂಚಿಕೆಗೆ ಕಿಸಾನ್ ಜಾಗೃತಿ ವಿಕಾಸ ಸಂಘದಿಂದ ಆಗ್ರಹಿಸಿ ಪ್ರತಿಭಟನೆ. ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದ ಸ್ಥಳೀಯ ಪುರಸಭೆಯ ಕಳೆದ ಸುಮಾರು 10 ವರ್ಷಗಳ ಹಿಂದೆಯೇ ನಿವೇಶನ ರಹಿತ ಫಲಾನುಭವಿಗಳಿಗೆ ಆಶ್ರಯ ನಿವೇಶನ ಹಂಚಿಕೆ ಮಾಡುವುದಕ್ಕಾಗಿ ಸುಮಾರು 25 ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದರು ಕೂಡ ಇದುವರೆಗೂ ನಿರಾಶ್ರಿತರಿಗೆ ಆಶ್ರಯ ನಿವೇಶನ ಹಂಚಿಕೆ ಮಾಡಿರುವುದಿಲ್ಲ. ಆದ್ದರಿಂದ ಅರ್ಹ ನಿರಾಶ್ರಿತ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿ ಕಿಸಾನ್ ಜಾಗೃತ ವಿಕಾಸ ಸಂಘವು ಫೆಬ್ರವರಿ 2ರಂದು ಆಶ್ರಯ ನಿವೇಶನ ಜಾಗದಲ್ಲಿಯೇ ಅನಿರ್ದಿಷ್ಟಾವಧಿಯವರೆಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಗದಗ ಜಿಲ್ಲಾ ಕಿಸಾನ್ ಜಾಗೃತ ವಿಕಾಸ ಸಂಘದ ಅಧ್ಯಕ್ಷರಾದ ನಿಂಗಪ್ಪ ಭಂಡಾರಿ ತಿಳಿಸಿದ್ದಾರೆ. ಅವರು ಪ್ರವಾಸಿ ಮಂದಿರದಲ್ಲಿ ಮಾತನಾಡುತ್ತಾ ಈ ಹಿಂದೆ ನವೆಂಬರ್ 17, 2025ರಲ್ಲಿಯೇ ಆಶ್ರಯ ನಿವೇಶನದ ಫಲಾನುಭವಿಗಳು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವುದರೊಂದಿಗೆ ವಸತಿ ಸಚಿವರಿಗೆ ಮನವಿ ಸಲ್ಲಿಸಲಾಗಿದ್ದರೂ ಇದುವರೆಗೂ ಇಲಾಖೆಯಾಗಲಿ ಪುರಸಭೆಯ ಆಡಳಿತ ವರ್ಗವಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸಿರುವುದಿಲ್ಲ. ಆದ್ದರಿಂದ ಸರ್ಕಾರವು ತ್ವರಿತವಾಗಿ ಮುಂಡರಗಿ ಪುರಸಭೆ ವ್ಯಾಪ್ತಿಯ ಅರ್ಹ ನಿರಾಶ್ರಿತ ಫಲಾನುಭವಿಗಳಿಗೆ ಆಶ್ರಯ ನಿವೇಶನ ಹಂಚಿಕೆ ಮಾಡಬೇಕು ಅಥವಾ ಹಕ್ಕು ಪತ್ರಗಳನ್ನು ವಿತರಣೆ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ನಮ್ಮ ಹೋರಾಟ ಆಶ್ರಯ ನಿವೇಶನ ಸ್ಥಳದ ಜಾಗದಲ್ಲಿಯೇ ನಡೆಯಲಿದ್ದು ಫೆಬ್ರವರಿ 2ರಂದು ಹೋರಾಟ ಪ್ರಾರಂಭವಾಗುತ್ತದೆ. ನಮ್ಮ ಹೋರಾಟಕ್ಕೆ ನಿರಾಶ್ರಿತರು ಭಾಗವಹಿಸಬಹುದು ಎಂದು ಮುಂಡರಗಿ ತಾಲೂಕು ಕಿಸಾನ್ ಜಾಗೃತ ವಿಕಾಸ ಸಂಘದ ಅಧ್ಯಕ್ಷರಾದ ವೀರಣ್ಣ ಗಟ್ಟಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದ್ಯಾಮಣ್ಣ ವಾಲಿಕರ್, ಅಶೋಕ್ ಹೊಸ್ಮನಿ, ಮುದಿಯಪ್ಪ ಲಕ್ಕುಂಡಿ, ಮಂಜುನಾಥ್ ಉಪ್ಪಾರ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅರ್ಜುನ್ ಹೊಸಮನಿ, ಪ್ರಜಾಪವರ್ ಟಿವಿ, ಮುಂಡರಗಿ. ಹಂಚಿಕೆ ಆಗಲೇಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ನಡೆದಿದೆ. ಆ ಮನವಿಯ ಪ್ರಕಾರ ಇಲ್ಲಿವರೆಗೆ ರಾಜ್ಯ ಆಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ ಯಾವುದೇ ಪ್ರಕ್ರಿಯೆಯನ್ನು ಕೈಗೊಳ್ಳಿಲ್ಲ. ಅದಕ್ಕೋಸ್ಕರ ನಾವು ಹೋದ ತಿಂಗಳ ಪುರಸಭೆ ಕಾರ್ಯಾಲಯಕ್ಕೆ ಮತ್ತೊಂದು ಮನವಿಯನ್ನು ಕೊಟ್ಟಿದ್ವಿ. ಏನಂದ್ರೆ, ನೀವು ಇಲ್ಲಿವರೆಗೂ ಯಾವುದೇ ಮನೆ ಹಂಚಿಕೆಯನ್ನು ಮಾಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ದಿನಾಂಕ 2/2/2026 ಪುರಸಭೆಯಿಂದ ಏನು ಜಮೀನು ಖರೀದಿ ಮಾಡಿದ್ದೀರಿ ಶಿರೋಳ ಗ್ರಾಮದಲ್ಲಿ 25 ಎಕರೆ 32 ಗುಂಟೆ ಏನು ಜಮೀನು ಖರೀದಿ ಮಾಡಿದ್ರಿ, ಆ ಜಾಗೆಯಲ್ಲಿ ಅವರಿವರೆನ್ನದೇ ಆಹಾರ ಫಲಾನುಭವಿಗಳಿಗೆ ಮನೆ ಹಂಚಿಕೆಯನ್ನು ಮಾಡದೇ ಹೋದರೆ ನಾವು ಅವತ್ತು ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ. ಆ ದಂಡಿ ಸತ್ಯಾಗ್ರಹ ಬಹುತೇಕ ನಿರಂತರವಾಗಿರುತ್ತೆ. ಬೆಳಗ್ಗೆ 10 ಸಾಯಂಕಾಲ 5ವರೆಗೂ ಆ ಹೋರಾಟ ನಡೀತೈತಿ. ಆ ಹೋರಾಟ ನಡೀತಕ್ಕಂಥ ಒಂದು ಹಂತದಲ್ಲಿ ಪುರಸಭೆಯವರಾಗಿರ್ಬೋದು, ಆಶ್ರಯ ಕಮಿಟಿ ಅಧ್ಯಕ್ಷರಾಗಿರ್ಬೋದು, ಆಶ್ರಯ ಕಮಿಟಿ ಮೆಂಬರ್ ಆಗಿರ್ಬೋದು, ನಮ್ಮ ಬೇಡಿಕೆಯನ್ನು ಈಡೇರಿಸ್ತೇ ಹೋದರೆ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಯಾವುದೇ ಇರಲಿ, ಇವತ್ತು ಯಾವುದೇ ಜಾತಿ ಜನಾಂಗಿರಲಿ, ಮುಂಡ್ರಿಗೆಯಲ್ಲಿ ಏನು ಆಹಾರ ಫಲಾನುಭವಿಗಳದಾರ ಅವ್ರಿಗೆಲ್ಲೋ ಮನೆಯನ್ನು ಕೊಡಬೇಕು. ಮನೆಯನ್ನು ಹಿಂದಗಡೆ ನಿರ್ಮಾಣ ಮಾಡಿದರೂ ಕೂಡ ಹಕ್ಕುಪತ್ರವನ್ನು ಮಾತ್ರ ಕೊಡದೇ ಹೋದಲ್ಲಿ ನಾವು ಯಾವುದೇ ಕಾರಣಕ್ಕೆ ಪ್ರತಿಭಟನೆಯನ್ನು ಹಿಂತಕೊಳ್ಳಲು ಅಂತಕ್ಕಂಥ ಮಾತನ್ನು ಹೇಳಿ ಕಿಸಾನ್ ಜಾಗೃತಿ ವಿಕಾಸ ಸಂಘದಿಂದ ತಾಲೂಕು ಅಧ್ಯಕ್ಷ VS ಗಟ್ಟಿಯವರು ಆಗ್ರಹಿಸಿದ್ದಾರೆ. ಶಿರೋಳ ಗ್ರಾಮದಲ್ಲಿರ್ತಕ್ಕಂಥ ಆಶ್ರಯ ಮನೆ ನಿರ್ಗತಿಕರಿಗೆ ಮನೆಯ ಹಂಚಿಕೆ ಮಾಡಬೇಕಂತಂದು ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಟ್ರೈಕ್ ಮಾಡಿದ್ವಿ. ಮಾಡಿದ ಮ್ಯಾಗ ಅವರು ಒಂದು ನಮ್ಗೆ ಹೇಳಿದ್ರು, 2023ರಲ್ಲಿ ಆದೇಶ ಮಾಡಿದ್ವಿ, ಇಲ್ಲಿ ಯಾಕೆ ಹಂಚಿಕೆ ಮಾಡಿಲ್ಲ, ಅವರು ವಿಳಂಬ ಯಾಕೆ ಮಾಡ್ಯಾರ ಅನ್ನೋದು ಅವ್ರು ಹೇಳಿದರು. ಹೇಳಿದ ಮ್ಯಾಗ ಇವ್ರಿಗೆ ಬಂದು ಮನವಿ ಕೊಟ್ವಿ. ಯಾರಿಗೆ? ತಹಸೀಲ್ದಾರಿಗೆ ಕೊಟ್ವಿ, ಆಮೇಲೆ ಪುರಸಭೆದಾರಿಗೆ ಕೊಟ್ವಿ. ಅವ್ರು ಏನು ಹೇಳ್ತಾರಂದ್ರೆ, ಈಗ 150 ಮನೆ ಆಗ್ಯಾವು, ಅವನ್ನ ಹಂಚಿಕೆ ಮಾಡ್ತೀವಿ, ಇನ್ನು ಉಳಿದಿರುವ ಆ ನಂತರ ಮಾಡ್ತೀವಿ ಅಂತಂದು ಅವ್ರು ಹೇಳಿದರು. ಅದಕ್ಕೆ ನಮ್ಗೆ ಏನೈತಿ, ಆಹಾರ ಫಲಾನುಭವಿಗಳು ಯಾರ್ಯಾರು ಅದಾರ, ಯಾವುದೇ ಜಾತಿ ಜನಾಂಗ ಇರಲಿ, ಎಲ್ಲ ಜನಾಂಗಕ್ಕೆ ಮನೆ ಇಲ್ದರಿಗೆ ಮನೆ ಕೊಡ್ಬೇಕಂತ ನಮ್ಮ ಹೋರಾಟ ಐತಿ. ನಾವು ಏನಂದ್ರೆ 2026ರಂದು ಆ ಜಗದಲ್ಲಿ ಪುರಸಭೆ ಜಗದಲ್ಲಿ ಖರೀದಿ ಮಾಡ್ತಕ್ಕಂಥ ಜಗದಲ್ಲಿ ನಾವು ಹೋರಾಟ ಮಾಡ್ತೀವಿ. ನಾವು ಅದು ಎಲ್ಲರಿಗೆ ಮನೆ ಸಿಗುವವರೆಗೆ ನಮ್ಮದು ನಿರಂತರವಾಗಿ ಹೋರಾಟ ಇರುತ್ತೆ. ನಿಂಗಪ್ಪ ದೇವೇಂದ್ರಪ್ಪ ಭಂಡಾರಿ, ಕಿಸಾನ್ ಜಾಗೃತ ವಿಕಾಸ ಸಂಘ ಜಿಲ್ಲಾ ಅಧ್ಯಕ್ಷ. ರಾಜೀವ್ ಗಾಂಧಿ ವಸತಿ ನಿಗಮದ ನಿವೇಶನ ಹಂಚಿಕೆಯನ್ನು ಆಗದೇ ಇರುವುದರ ಕುರಿತು ದಿನಾಂಕ 2/2/2026ರಂದು
ಏನು ಜಮೀನು ಖರೀದಿ ಮಾಡ್ತಕ್ಕಂಥ ಶಿರೋಳ ಭಾಗದಲ್ಲಿ ಎಲ್ಲ ನಮ್ಮ ಪ್ರಗತಿಪರ ರೈತರು ಅಧ್ಯಕ್ಷರು ಆಗೋರು ಎಲ್ಲ ಫಲಾನುಭವಿಗಳು ನಿರ್ಗತಿಕರ ಸಮ್ಮುಖದಲ್ಲಿ ಅವರ ಜೊತೆಗೆ ನಾವು 2/26 ತಾರೀಕಂದು ನಾವು ಆ ಸತ್ಯಾಗ್ರಹ ಧರಣಿಯನ್ನು ಹಕ್ಕುಪತ್ರ ವಿತರಣೆ ಮಾಡುವವರೆಗೂ ನಾವು ಅಲ್ಲಿ ನಮ್ಮ ಧರಣಿಯನ್ನು ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಶೋಕ್ ರಾಮಪ್ಪ ಹೊಸಮನಿ, ಕಿಸಾನ್ ಜಾಗೃತಿ ಸಂಘದ ಯುವ ಘಟಕದ ಅಧ್ಯಕ್ಷ.